ದೋಷ ಇಲ್ಲ ಶಾಪ, ಈ ಎರಡರ ಮಧ್ಯದಲ್ಲೇ ಈ ಮನುಷ್ಯ ಅಂತ ಇದ್ದಾರೆ ಅಂತ ತೀರ್ಮಾನ. ಹೌದು. ಅದು ಶಾಪ ಹೇಳ್ಬೋದು, ಇಲ್ಲ ದೋಷ ಹೇಳ್ಬೋದು. ಸೊ ಎರಡೂ ಕೂಡ ಒಂಥರ ಭಯ ಜೊತೆಗೆ ಆಶ್ಚರ್ಯ, ನಂಬೇಕಾ ನಂಬಾರ್ದ ಹಲವಾರು ರೀತಿಯ ಒಂದು ಸಮಸ್ಯೆಗಳು ಸಿಕ್ಕಾಕೊಂಡಿದೆ. ಹೌದು. ಅದರಲ್ಲೂ ಹೆಣ್ಣು ಹೌದು. ಈ ಸಿಕ್ಕಾಕೊಂಡ್ರ ಕಾರಣ ಅದಕ್ಕಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಚಾರ. ಮುಂಚಿತವಾಗಿ ಹೆಣ್ಣು ಪಾದಾರ್ಪಣೆ ಮಾಡ್ತಕ್ಕಂತಹ ಒಂದು ಸಂದರ್ಭಕ್ಕೆ ತನಗೆ ಅರಿವು ಬಂದಾಗ, ನಾನು ಒಂದು ಹೆಣ್ಣು ಅಂತ ಅರಿವು ಬಂದಾಗ ಒಂದು ಸಮಸ್ಯೆ ಉದ್ಭವ ಆಗತ್ತೆ. ಅವರೇ ಉದ್ಭವ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ. ಏನು? ಅನುಮಾನ ಅವಮಾನ. ಹೆಣ್ಣಿನ ಮೇಲೆ ಅನುಮಾನ ಒಂದು ಭಾಗ, ಇನ್ನೊಂದು ಅವಮಾನ ಆಗೋದು. ಇದು ಸರ್ವೇಸಾಮಾನ್ಯಗೆ ಅನುಭವಿಸ್ತಾ ಇರ್ತಾರೆ ಅಲ್ವಾ? ಇತ್ತೀಚೆಗಂತೂ ಇದು ಬೇಕಾದಷ್ಟು ಆಗೋಗಿದೆ, ಆಗ್ತಾನೆ ಇದೆ, ಪ್ರತಿದಿನ ನೋಡ್ತಾನೆ ಇದ್ದೀವಿ ಮಾಧ್ಯಮದಲ್ಲಿ ಕೂಡ. ಹೌದು. ಅನುಮಾನ ಅವಮಾನ ಅಂತಕ್ಕಂಥ ವಿಚಾರನೇ ಶಾಪ. ಇದಕ್ಕೂ ಮೀರಿ ಇನ್ಯಾವ ಶಾಪ ಬೇಕು? ಅದನ್ನು ನಾವು ಒಂದು ಸಲ ಡಿಫ್ರೆಂಟಾಗಿ ಒಂದು ದೊಡ್ಡ ಕಿರೀಟ ಹಾಕಿ, ಓ ಜನ್ಮದ್ದ, ಈ ಜನ್ಮದ್ದ, ಮುಂದೆ ಜನ್ಮದ್ದ ಅಂದರೆ ಎಲ್ಲವೂ ಏನಂದರೆ ಅಡ್ರೆಸ್ ಇಲ್ಲದ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ನಾವು. ವಿಷಯಗಳನ್ನ ತಿಳ್ಕೊಳ್ತಾ ಇರೋದು ಏನಾಗ್ತಾ ಇದೆ, ಅವ್ರು ಹೇಳ್ತಿರೋ ಸರಿ ತಪ್ಪು ಬೇಡ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಾ ಅಥವಾ ಅವ್ರು ಹೇಳಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರನ ಇದು ಸತ್ಯಾನ ಅಂತಕ್ಕಂಥ ಅನುಮಾನ ನಮ್ಮಲ್ಲೇ ಇದೆ. ಹೌದು. ಅನುಮಾನ ಯಾವುದು ಅಂತ ನಾನು ತೀರ್ಮಾನ ಮಾಡ್ಕೊಳ್ಳಿ, ನನಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥ ಒಂದು ಸ್ಥಿತಿನಲ್ಲಿ ನಾವಿದ್ದೀವಿ. ಹೌದು. ಇದನ್ನೇ ಶಾಪ ಅಂದ್ಕೊಳ್ಳಿ, ದೋಷ ಅಂದ್ಕೊಳ್ಳಿ, ಏನೋ ಒಂದು ಶಾಪ ಅವ್ರು ಹೇಳಿದ್ದು. ಆಮೇಲೆ ದೋಷ ಶಾಪ ಅಂದಾಗ ಅವರು ಇಲ್ಲಿಂದ ಬಂದಿದೆ, ಇದಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾರಾ? ಇಲ್ಲ, ಚುಚ್ಚಿಬಿಟ್ಟು ಬಿಟ್ಬಿಟ್ರು. ಹೌದೌದು. ಇದು ಯಾವುದು? ಇದು ಕಿತ್ತೋಗಿದ್ದ, ಚಾಕು ಹಾಕಿದ್ದ, ಅದಕ್ಕೊಂದು ರೀಸನ್ ಬೇಕಲ್ಲ ಮೆಡಿಷನ್ಗೆ. ಸೊ ಗೊತ್ತಿಲ್ಲ, ಕಿತ್ತೋಗಿದೆ. ಹಾಗೆ ಜೀವನ ನಮ್ಮದು, ಮನಸ್ಸು ದೇಹ ಎಲ್ಲ ಕಿತ್ತೋಗಿದೆ. ಯಾಕೆ? ಈ ವಿಚಾರಗಳನ್ನ ಕೇಳಿ 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 ಕಿತ್ತೋಗ್ತಾನೇ ಇದೆ. ಇದು ನಿಲ್ಲಿಸಲ್ಲ, ನಿಲ್ಸೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ವ್ಯವಹಾರ ನಡಿಬೇಕು ಅಂದ್ರೆ ಇದು ಹೇಳಲೇಬೇಕು. ಹೌದು. ಅದೇ ಬಿಸ್ನೆಸ್ ಲೈನ್, ಸಂಪಾದನೆ ಮಾಡೋಕ್ಕೆ ಇರೋದು ನಾವು. ಇದು ಹೇಳದೆ ಬದುಕೋದು ಹೆಂಗೆ? ಇದು ಅವರ ಒಂದು ಭಾಗದ ಪ್ರಶ್ನೆ. ಬಟ್ ಆ ಪ್ರಶ್ನೆ ತಪ್ಪು, ಅದು ಅಜ್ಞಾನತ್ವವಾಗಿರ್ತಕ್ಕಂಥದ್ದು ವಿಚಾರ.